ಕಂಬಾರ ಪ್ಯಾಚ್ ಬಿಡದಾನ್ರಿ ಒಂದು ಸ್ವಲ್ಪ ನೋಡ್ಕೊಂಡು ಹೋಳಾದ ಹೋಗ್ಬೇಕ್ರಿ. ನಾವು ಹೋಳಾದ ಹೊಂಟಿ ನೀವೋ ಬಂದು ಗಾಸ್ ಸತ್ತು ಹಾದು ಬಿಟ್ರಿ. ಅಯ್ಯೋ ಪುಣ್ಯಾತ್ಮ ದೊಡ್ಡ ಮನುಷ್ಯ ಸ್ವಲ್ಪ ಕೈತಾ ಯಾಕ ನಂದಟ್ ಕೈ ತಿರುವಿ ಮುರಿಬೇಕತ್ ಮಾಡಿರೇನ? ಏನಕ್ ಬರಲ್ಲ ಮರ ಕೈತಾ ಹೇಳಕ್ ಬರಲ್ತ್ರಿ. ಯಪ್ಪ ಬಿಡ್ರಿ, ಏನ್ ಹೇಳ್ತೀವಿ ನಾವು? ಉಸಿರು ಗಟ್ಲಾತೈತಿ ಬಿಡ್ರಿ. ನೋಡ್ ಮುಂಜಾನೆ ಅದು ಯಾರು ಮಾರಿ ಇನ್ನು ನಾ ಬಿಡ್ರಿ. ಸರಿ ಕಡೆ ಯಾಕೋ ದೋಸ್ತ ಏನಾಯ್ತು? ಮತ್ತೇನಾಕೈತಿ? ಬರೀ ಹೆಣ್ಮಕ್ಳು ನೋಡಿದ್ರೆ ನಮ್ಮ ಕೈ ಕಾಲು ತಾರ ನಡುಗ್ತಾವ. ಅಂತದ್ರಾಗ ನಿಮ್ಮಂತ ಹರಿಯಾರ ಬಂದು ತ್ಯಾಕಿ ಹಾದು ಹಿಡಿದ್ರೆ ಕೇಳಿರಿ ಮೈಯಾಗಿನ ರಕ್ತ ಹೆಪ್ಪು ಕಟ್ಟಿದಂಗಾಗಿ ಜಟಕ ಬಂದಂಗೆ ಆಲಾತೈತ್ರಿ. ಥ್ಯಾಂಕ್ಸ್ ಫ್ರೆಂಡ್. ಟ್ಯಾಕ್ಸ್ ತಗೊಂಡ ಪೆಂಡ್ ಬಡಿಬೇಕತ್ ಮಾಡ್ರಿ. ಶ್ರೀರಾಮಚಂದ್ರ, ಥ್ಯಾಂಕ್ಸ್ ಅಂದ್ರೆ ಟ್ಯಾಕ್ಸ್ ಅಲ್ಲ, ನೀ ಮಾಡಿದ ಉಪಕಾರಕ್ಕೆ ಧನ್ಯವಾದಗಳು ಎಂದರ್ಥ. ಅರ್ಥಕ್ಕೆ ಅನರ್ಥ ಆಗುವಂಥ ಮಾತು ಯಾಕೆ ಮಾತಾಡ್ತೀರಿ? ಅಲ್ಲ ತಿಳಿಲಾರ್ದವ್ರ ಮುಂದೆ ಮಾತಾಡಿದ್ರೆ ಏನು ಭಾಳ ದೊಡ್ಡ ಸ್ಥಿತಿ ಬಂದಂಗೆ ಆಕತ್ತೇನ್ರಿ? ದಿಸ್ ಈಸ್ ಮೈ ಓನ್ ಸ್ಟೈಲ್, ಡೋಂಟ್ ಮಿಸ್ಟೇಕ್ ಮೀ. ನಿಮ್ಮ ಅವ್ನ ತವ್ರ ಮನಿ ಅಮೇರಿಕಾ ಅನ್ರಿ? ಅಮೇರಿಕಾ ಅಲ್ಲ, ಕಾಲೇಜ್ನಲ್ಲಿ ನನ್ನ ಫ್ರೆಂಡ್ ಜೊತೆ ಇಂಗ್ಲಿಷ್ನಲ್ಲಿ ಮಾತಾಡಿ ಅದೇ ಚಟ. ಹೆಣ್ಣಿಗೆ ಚಟ ಎಂದು ಒಳ್ಳೇದಲ್ರಿ. ಸುಳ್ಳ ನನ್ನ ಮುಂದೆ ದಿಮಾಕ್ ಮಾಡಕ್ಕೆ ಹೋಗ್ಬೇಡ್ರಿ. ಈಗ ನಾನೇ ಇಂಗ್ಲೀಷ್ನ್ಯಾಗ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಸರಿಯಾಗಿ ಇಂಗ್ಲೀಷ್ನ್ಯಾಗ ಉತ್ತರ ಕೊಡ್ತೀರಿ ನೀವು? ನಿನಗೂ ಇಂಗ್ಲಿಷ್ ಬರ್ತಾವ? ಹ್ಞೂ, ನನಗೂ ಇಂಗ್ಲೀಷ್ ಬರ್ತಾವು. ಮತ್ತೆ ಬಂದ್ರೆ ಯಾಕೆ ಮಾತಾಡಂಗಿಲ್ಲ? ಬಂದರು ಬಾರದಂತಿರಬೇಕು, ಬಾರದಿರೆ ಬಂದವರಂತಿರಬಾರದು. ಒಂದು ವೇಳೆ ಬಾರದಿರೆ ಬಂದವರ ಜೊತೆ ಬಾಯಿಗೂಡಿಸಿದರೆ ನಗುವವರ ಮುಂದೆ ನಗ್ಗೇಡಿ ನೋಡಿದಂದ ಈ ಶ್ರೀರಾಮನಾಥ. ಆಹಾ, ಈ ಮಾತು ಅದು ಎಷ್ಟು ಸುಂದರ. ಅದು ಹೋಗ್ಲಿ, ನಿಂದೆಷ್ಟಾಗೆ ಶಿಕ್ಷಣ? ನನ್ನ ಶಿಕ್ಷಣ ಈ ಜೀವ ಇರುವವರೆಗೂ ರಕ್ಷಣೆ ಮಾಡಿಕೊಳ್ಳುವಷ್ಟಾಗೈತಿ, ಆದ್ರೂ ಅದಕ್ಕೆ ಬೆಲೆ ಇಲ್ಲ. ಯಾಕಂದ್ರೆ ನಂದು ಗುರು ಇಲ್ಲದ ವಿದ್ಯಾ, ಗುರಿ ಇಲ್ಲದ ಬದುಕು. ಪರದೇಶಿ ಕಂದನ ಪರಮಾತ್ಮನ ಕಾಪಾಡ್ತಾನು ನಿಜ, ಆದ್ರೆ ನನ್ನಲ್ಲಿದ್ದ ವಿದ್ಯಾ ಸರ್ಕಾರಕ್ಕೆ ಸಿದ್ಧ ಮಾಡಿ ತೋರಿಸ್ಲಾಕ ನಾನು ಅಂತೇಳಿ ಸಾಲಿ ಕಲ್ತು ನನಗೆ ಸರ್ಟಿಫಿಕೇಟ್ ಇಲ್ಲ. ದೇವ್ರು ನನಗೆ ಶಕ್ತಿ ಕೊಟ್ಟಾನ. ಯಾವುದೇ ಕೆಲಸ ಇದ್ರು ಸೈ ಹೊಟ್ಟಿ ಮಾತ್ರ ತುಂಬಿಸ್ಕೊತಾನ. ರಾಮು, ದೇವ್ರ ನಿನಗ ಶಕ್ತಿನೂ ಕೊಟ್ಟಾನ, ಮಾತ್ನಾಗ ಮಂದಿಗೆ ಮಾಡೋಡು ಯುಕ್ತಿನೂ ಕೊಟ್ಟಾನ. ಮಾತ್ನ್ಯಾಗ ಮಳ್ಳು ಮಾಡೋದಲ್ಲ, ಎಷ್ಟೋ ಮಂದಿ ದೇವ್ರನ್ನು ಸಹಿತ ಮಳ್ಳು ಮಾಡೋರ್ದಾರ. ಹಾ, ದೇವ್ರ ಸಹಿತ ಮಳೆ ಮಾಡ್ತಾರು. ಹೌದು, ದೇವ್ರನ್ನ ಹೆಂಗ್ ಮಳೆ ಮಾಡ್ತಾರ? ಮಾತಿನ ಯುಕ್ತಿಯಿಂದ ಮಾನವರನ್ನ ಮಳ್ಳು ಮಾಡಿದರೆ ಅಚಲವಾದ ಭಕ್ತಿ ಅನ್ನೋ ಶಕ್ತಿಯಿಂದ ದೇವ್ರ ಸಹಿತ ಮಳ್ಳಾಕನ. ರಾಮು, ಈ ನಿನ್ ಮಾತು ಕೇಳ್ತಾ ಇದ್ರೆ ನನ್ನ ಮೈಯಾಗ ಜುಮ್ ಅಂದಂಗ ಆಕೇತ್ ನೋಡಿ. ಜುಮ್ ಅಂದಂಗಾದ್ರೆ ಸುಮ್ಮ ನೀವು ಬಂದಂಗ ಹೋಗಿಬಿಡ್ರಿ. ಏನನ್ನ ಕಲಿಯುವುದ ಶ್ರೀರಾಮ? ಯಾಕ್ರಿ ಮೈಯಾಗ ಐತಿಲ್ಲೋ ಆರಾಮ? ಆರಾಮವಿಲ್ಲದ ಔಷಧಿಯೇ ಆ ನಿನ್ನ ಪ್ರೇಮ. ಆ ಪ್ರೇಮದೊಳಗೆ ಅಡಗಿದೆಯಲ್ಲವೇ ಕ್ಷಣಿಕ ಕಾಮ. ಕಾಮದಾಸಗೆ ಕಂಡವರ ಮೇಲೆ ಪ್ರೇಮ ಮಾಡಲು ನಾನೇನು ಕುಲಗೆಟ್ಟ ಹೆಣ್ಣಲ್ಲ ಎಂದಿದ್ದರು ನಾನಿಮ್ಮ ಚರಣದಾಸಿ. ಇವನು ಈ ಹುಡುಗಿ ನಾನು ಗುದುಮರಿಗೆ ಕೆಡವಂಗೆ ಕಾಣ್ತೈತ್ರಿ. ತುಂಬ ಆಗಲಿ, ಒಪ್ಪಿ ಮುತ್ತು ಕೊಟ್ಟು ಮುಂದುವರಿಸುವೆ ನಮ್ಮ ಪ್ರೇಮಾಯಣದ ಪ್ರಥಮ ಅಂಕ. ಹೇ ಮುರುಗನಂದನಿ, ನಾನು ನಿನ್ನ ಮಾತಿಗೆ ಒಪ್ಪಿಕೊಳ್ಳುವೆ, ಆದರೆ ನನ್ನದೊಂದು ಕರಾರು. ಏನು ಸ್ವಾಮಿ? ಸಂಕೋಚವಿಲ್ಲದ ಪೇಳಿ. ನಿನಗೆ ಎಷ್ಟೇ ಕಷ್ಟ ಬಂದರೂ ಮಾಯದ ಜಿಂಕೆಯನ್ನು ಬೇಡಬಾರದು, ಮತ್ತು ನಾನು ನಿನಗೆ ಏನು ಬೇಕಾದ್ದು ಮಾಡಿದರೂ ನೀ ನನ್ನ ಕೈ ಬಿಡಬಾರದು. ಇಷ್ಟೇ ನನ್ನ ಕಳಕಳಿ ವಿನಂತಿ. ಆಗಲಿ ಸ್ವಾಮಿ, ಆಗಲಿ. ನೀವು ನನಗೆ ಬೇಕಾದನ್ನು ಮಾಡಿದ್ರು, ನನ್ನ ಪ್ರಾಣ ಹೋದ್ರು, ನಾ ನಿಮ್ಮ ಕೈ ಬಿಡುವುದಿಲ್ಲ. ನಾಥ. ಎದರ ನಾಥ? ನಿಮ್ಮ ನಾಥ. ಸೀತಾ, ನಾನು ಸ್ವಯಂವರಕ್ಕೆ ಸಿದ್ಧನಾಗುವ ಪೂರ್ವದಲ್ಲಿಯೇ ನನ್ನ ಓಟಿ ನಾಥ ನಾರಲು ಶುರುವಾಯಿತೆ. ನಾಥ ಎಂದರೆ ನಾರುವುದಲ್ಲ ಸ್ವಾಮಿ. ತ್ರೇತಾಯುಗದಲ್ಲಿ ಗಂಡನಿಗೆ ನಾಥ ಎನ್ನುವುದು ರೂಢಿ. ಅದನ್ನು ನಾನು ನಿಮಗೆ ಉಪಯೋಗಿಸಿದೆ ನೋಡಿ. ಹಾಗಾದ್ರೆ ಈ ನಾಥನ ಮನಸ್ಸು ಸೋತು ಹೋಗಿ ಜೋತು ಬೀಳುವಂತೆ ಒಂದು ಗೀತೆಯನ್ನು ಹಾಡು.
ಧನ್ಯವಾದಗಳು